ಇವತ್ತಿನ ಜೀವನದಲ್ಲಿ ಶತ್ರುಗಳು ಇಲ್ಲದ ವ್ಯಕ್ತಿ ಯಾರೂ ಇರುವುದಿಲ್ಲ. ಪ್ರತ್ಯಕ್ಷವಾಗಿ ಇಲ್ಲದಿದ್ದರೂ ಪರೋಕ್ಷವಾಗಿ ಇದ್ದೇ ಇರುತ್ತಾರೆ. ನಿಮ್ಮ ಜೊತೆ ಚೆನ್ನಾಗಿದ್ದು ನಿಮ್ಮ ಬೆನ್ನ ಹಿಂದೆಯೇ ಚೂರಿ ಹಾಕುವಂತಹ ಎಷ್ಟೋ ಜನರನ್ನು ನಾವು ನೋಡಿರುತ್ತೇವೆ. ಅಂಥವರಲ್ಲಿರುವ ಶತ್ರುತ್ವಗಳನ್ನು ನೀವು ಕೊನೆಗಾಣಿಸಿಕೊಳ್ಳಬೇಕು. ಇಲ್ಲದಿದ್ದರೆ ನಿಧಾನವಾಗಿ ನಿಮ್ಮನ್ನೆಯೇ ಮುಗಿಸಿಬಿಡುತ್ತಾರೆ. ಯಾವುದೇ ಒಬ್ಬ ವ್ಯಕ್ತಿ ಒಬ್ಬ ಅಮಾಯಕನನ್ನು 4 ಜನರ ಮುಂದೆ ಅವಮಾನ ಮಾಡಿ ತಾನು ದೊಡ್ಡವನಾಗಿ ತೋರಿಸಿಕೊಳ್ಳುತ್ತಾನೆಯೋ ಆ ವ್ಯಕ್ತಿ ಅವರ ಜೀವನದಲ್ಲಿ ಸತ್ತ ಹಾಗೆಯೇ. ಅಂತಹ ವ್ಯಕ್ತಿಗಳು ಶತ್ರುಗಳಿಗಿಂತಲೂ ಮಹಾಕ್ರೂರಿಗಳು ಮತ್ತು ಅಪಾಯಕಾರಿಯಾಗಿರುತ್ತಾರೆ. ಅವರು ಎಂದಿಗೂ ನಿಮ್ಮನ್ನು ದೂಷಿಸುತ್ತಲೇ ಇರುತ್ತಾರೆ. ನಿಮ್ಮ ಅಮಾಯಕತನ, ನಿಮ್ಮ ಮುಗ್ಧತೆಯನ್ನು ಅವರು ಮಿಸ್ಯೂಸ್ ಮಾಡ್ಕೊಳ್ತಾನೆ ಇರ್ತಾರೆ. ಆದ್ದರಿಂದ ಅಂತಹ ಶತ್ರುಗಳನ್ನು ಯಾವ ರೀತಿಯಾಗಿ ನಾಶಪಡಿಸಿಕೊಳ್ಳಬೇಕು ಅನ್ನುವ ವಿಚಾರ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಮ ಜೀವನದಲ್ಲಿರುವಂತಹ ಯಾವುದೇ ಒಂದು ಸಮಸ್ಯೆಗಳ ನೇರ ಮತ್ತು ಶೀಘ್ರ ಶಾಶ್ವತ ಪರಿಹಾರಕ್ಕಾಗಿ ಪಂಡಿತ್ ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ. ಹಾಗೂ ನಿಮ್ಮ ಅದೃಷ್ಟದ ಸಂಖ್ಯೆಗಳನ್ನು ತಿಳಿದುಕೊಳ್ಳಲು ಇವರಿಗೆ ಕರೆ ಮಾಡಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜಿಗೆ ಒಂದು ಲೈಕ್ ಕೊಟ್ಟು ಫಾಲೋ ಮಾಡೋದ್ರಿಂದ ಪ್ರತಿದಿನ ನಾವು ನೀಡುವ ಪರಿಹಾರದ ಮಾಹಿತಿಗಳು ಲಭ್ಯವಾಗುತ್ತೆ. ಇನ್ನು ಶತ್ರುಗಳನ್ನು ಯಾವ ರೀತಿ ಮಟ್ಟ ಹಾಕಬೇಕು ಅಂತ ನೋಡೋದಾದರೆ, ಮೊದಲನೇದಾಗಿ ಯಾವುದೇ ಕಾರಣಕ್ಕೂ ಅವರ ಮುಂದೆ ಕುಗ್ಗೆ ನಿಲ್ಲಬೇಡಿ. ನಗುತ್ತಾ ಇರಬೇಕು, ಧೈರ್ಯವಾಗಿರಬೇಕು. ನಿಮ್ಮನ್ನು ಆಡಿಕೊಳ್ಳುವ, ನಿಮ್ಮ ಜೊತೆ ಚೆನ್ನಾಗಿದ್ದು 4 ಜನ ಬಂದಾಗ ನಿಮ್ಮನ್ನು ರೇಗಿಸಿ ಆಡಿಕೊಂಡು ನಿಮ್ಮನ್ನು ಮೂಲೆ ಗುಂಪು ಮಾಡುವಂತಹ ಯಾವುದೇ ಒಬ್ಬ ವ್ಯಕ್ತಿಯು ನಿಮಗೆ ಶತ್ರು ಇದ್ದ ಹಾಗೆ. ಅಂತಹ ವ್ಯಕ್ತಿಯು ನಾಳೆ ದಿನ ಬಂದು ನಿಮ್ಮ ಜೊತೆ ಚೆನ್ನಾಗಿ ಮಾತನಾಡಿದ್ರೂ ಕೂಡ ಅವರನ್ನು ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ಇಟ್ಟರೆ ಮಾತ್ರ ನೀವು ಉದ್ಧಾರ ಆಗ್ತೀರ ಹೊರತು ಅವರಿಗೆ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಕಷ್ಟಗಳನ್ನಾಗಲಿ ದುಃಖಗಳನ್ನಾಗಲಿ ಹೇಳಿಕೊಳ್ಳಲೇಬೇಡಿ. ನಾಳೆ ದಿನ ನಿಮ್ಮ ಮುಂದೆ ಚೆನ್ನಾಗಿ ಮಾತಾಡಿ ನಾಳೆ ಬೇರೆಯವರ ಜೊತೆಯಲ್ಲಿ ಅದನ್ನು ರೇಗಿಸಿಕೊಳ್ಳುತ್ತಾರೆ, ಹಾಡಿಕೊಳ್ಳುತ್ತಾರೆ. ನಿಮ್ಮ ಒಂದು ರಹಸ್ಯವನ್ನು ನೀವೇ ಕಾಪಾಡಿಕೊಳ್ಳದಿದ್ದರೆ ಅವರು ಹೇಗೆ ತಾನೇ ಕಾಪಾಡಲು ಸಾಧ್ಯ? ಆದ್ದರಿಂದ ನಿಮ್ಮನ್ನು ಯಾವುದೇ ಒಬ್ಬ ವ್ಯಕ್ತಿ ರೇಗಿಸ್ತಾನೆ ಅಥವಾ ನಿಮ್ಮ ಮೇಲೆ ರೋಪ್ ಆಗ್ತಾನೆ, ಗಲಾಟೆ ಮಾಡ್ತಾನೆ ಅಂದರೆ ನೀವು ಸುಮ್ಮನೆ ಕೂತ್ಕೋಬೇಡಿ. ತಿರುಗಿಸಿ ಅವನು 1 ಹೇಳಿದ್ರೆ ನೀವು 10 ಹೇಳಿ ಅವನ ಬಾಯಿ ಮುಚ್ಚಿಸಬೇಕು. ಅಷ್ಟರ ಮಟ್ಟಿಗೆ ನಿಮ್ಮ ಶಕ್ತಿ, ಧೈರ್ಯ ನಿಮ್ಮಲ್ಲಿ ಇರಬೇಕು. ನಿಮ್ಮ ಬದುಕಿನಲ್ಲಿ ಇಂತಹ ಸಮಸ್ಯೆಗಳು, ಶತ್ರು ನಾಶದಂತಹ ತೊಂದರೆಗಳಿತ್ತು ಅಂದರೆ ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿ. ಈ ವಿಡಿಯೋನ ಫಾಲೋ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಒಳ್ಳೆಯದಾಗಲಿ.